Every day, 25,000 people die due to lack of food. ನಮ್ಮ ದುರದೃಷ್ಟ ಏನಂದರೆ ಆ 25,000 ಪೀಪಲಲ್ಲಿ 10,000 ಪೀಪಲ್ ಮಕ್ಕಳೇ ಆಗಿದ್ದಾರೆ. ನಮ್ಮಿಂದ ಬೇರೆಯವ್ರ ಹೊಟ್ಟೆ ತುಂಬಿಸ್ದೇ ಇರೋಕ್ಕಾಗ್ಬೋದು, ಆದರೆ ನಾವು ತಿನ್ನೋ ಊಟನ ವೇಸ್ಟ್ ಮಾಡದೇ ಇರೋ ಶಕ್ತಿ ನಮಗಿದೆ. ನೆಕ್ಸ್ಟ್ ಟೈಮ್ ನೀವು ಊಟನ ವೇಸ್ಟ್ ಮಾಡೋವಾಗ ನೆನ್ಪಿಟ್ಕೊಳ್ಳಿ, 25,000 ಪೀಪಲ್, 10,000 ಮಕ್ಕಳು. ನೀವು ವೇಸ್ಟ್ ಮಾಡೋ ತಿನ್ನೋ ವಸ್ತು ಇನ್ನೊಬ್ಬರಿಗೆ ಪ್ರಾಣ ತುಂಬೋ ಶಕ್ತಿಯಾಗಿರ್ಬೋದು. ಅ ಸ್ಮಾಲ್ ವಿಡಿಯೋ ಫಾರ್ ಆ್ಯನ್ ಅವೇರ್ನೆಸ್. ಸೊ ವಾಟರ್ ಪ್ಯಾಕೆಟ್ಸ್ ಮರ್ತೋಗಿದ್ವಿ ಈಸ್ಕೊಳ್ಳೋದು. ಐಡು ವಾಟರ್ ಪ್ಯಾಕೆಟ್ ಸಿಕ್ಕೊಂಡು ಯಾಗೋ ಫ್ರೆಂಡ್ಸ್. ನಮ್ಮ ಮನೋಜು ಬಂದಿದ್ದಾರೆ ಫ್ರೆಂಡ್ಸ್ ನಮಗೋಸ್ಕರ. ಸರ್ ಒಂದು ನಮಸ್ಕಾರ ಹಾಕೊಳ್ಳಿ. ನಮಸ್ಕಾರ. ಸಾಕು ಸರ್. ನಮ್ಮ ವೀಡಿಯೋಗಿನ ಲಕ್ಷಗಳ ಕೊದ್ದಿ ವ್ಯೂಸು ಲೈಕ್ಸ್ ಎಲ್ಲ ಬರ್ತಾರೆ. ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಇರಲಿ ಸರ್. ಥ್ಯಾಂಕ್ ಯು. ಸೊ ಗೈಸ್ 20 ಪ್ಯಾಕೇಜಸ್ ಇತ್ತು. 20 ಪ್ಯಾಕೇಜಸ್ ಕೂಡ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ವಿ. ಇನ್ನೊಂದು 200 ಇದೆ. ಅದೇ ನಾವು ಮುಚ್ಚಲ್ಪೇಟಲ್ಲಿ ಒಂದು ಆರ್ಫನೇಜ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಕ್ಕಳಿಗೆ ಏನೋ ಬೇಕಂದ್ರೆ ನಾವು ಅವ್ರು ಕೇಳಿಬಿಟ್ಟು ನಮ್ಮ ಸಹಾಯ ನಮ್ಗಾದಷ್ಟು ನಾವು ಕೊಡ್ತೀವಿ. ಸೊ ಹಲೋ ಫ್ರೆಂಡ್ಸ್, ಆರ್ಫನೇಜ್ ಹತ್ರ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ. ಅಲ್ಲಿ ಹೋದ್ವಿ, ಅವರು ಇನ್ಚಾರ್ಜ್ ಮೇಡಮ್ ಇರಲಿಲ್ವಂತೆ. ಸೊ ನಾವು ಫ್ರೂಟ್ಸ್ ಶಾಪ್ ಹೋಗ್ಬಿಟ್ಟು ಫ್ರೂಟ್ಸ್ ತೊಗೊಂಡಿದ್ದೀವಿ. ಸೊ ಫ್ರೂಟ್ಸ್ ತೊಗೊಂಡು ಹೋಗ್ತಾ ಇದ್ವಿ ಆರ್ಫನೇಜ್ಗೆ. ಸೊ
ಮಕ್ಕಳಿಗೆ ಫ್ರೂಟ್ಸ್ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ನಾನು ಸರ್ಕೊಂಡು ಹೋಗಿ ಕೊಡ್ತಾ ಇದ್ದೀವಿ. ಹೈ ವ್ಯೂವರ್ಸ್, ಹಲೋ. ಸೊ ಇವತ್ತು ಇದ್ದಿದ್ದ ಕೆಲಸ ಅಂದರೆ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂದ್ಕೊಂಡ್ವಿ, ಅದಾಗಾಯಿತು. ದೆನ್ ಇನ್ನು 200 ಮಿಕ್ತು ನಮಗೆ. ಸೊ ಅದನ್ನು ಎತ್ಕೊಂಡೋಗ್ಬಿಟ್ಟು ಆರ್ಫನೇಜಲ್ಲಿ ಫ್ರೂಟ್ಸ್ ಕೊಟ್ವಿ. ಓಕೆ ತೇಜಸ್, ಅಂದರೆ ದಿಸ್ ಇಸ್ ಫಾರ್ ದ ಫಸ್ಟ್ ಟೈಮ್ ನಾವು ಹಿಂಗೆ ಮಾಡಿದ್ದು, ಲೈಕ್ ನಮ್ಮ ಲೈಫಲ್ಲೇ ಫಸ್ಟ್ ಟೈಮ್. ಅಂದರೆ ಪೇರೆಂಟ್ಸ್ ಕೂಡ ಪಾಕೆಟ್ ಮನಿ ಇಟ್ಕೊಂಡು ತಿಂತಿದ್ವಿ, ತಿರುಗ್ತಿದ್ವಿ. ಬಟ್ ದಿಸ್ ಈಸ್ ದ ಫಸ್ಟ್ ಟೈಮ್ ನಾವು ಹಿಂಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ದು. ಸೊ ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್? ಎಂಜಾಯ್ ಆಗಬೇಕಂದ್ರೆ ಫಸ್ಟ್ ಟೈಮೇ ನಮಗಿದು, ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸ್ವಲ್ಪ ಜನ ಆಗಿದ್ರೆ ಹತ್ಕೊಂಡ್ಬಿಟ್ರು ನಾವು ಕೊಟ್ಟಿದ್ದಕ್ಕೆ, ಬೇಜಾರಾಯ್ತು ನಂಗೆ ನಿಜವಾಗ್ಲೂ. ಈ ನಿಜವಾಗ್ಲೂ ಎಷ್ಟು ಖರ್ಚು ಮಾಡ್ತೀವಲ್ಲ, ಸ್ವಲ್ಪ ಅವ್ರು ಕೊಟ್ಟರೆ ತಪ್ಪೇನಿದೆ ನನಗೆ ಇವತ್ತು ರಿಯಲೈಸ್ ಆಯ್ತು ನನಗೆ. ನಿನಗೆ? ಎಸ್, ನಾನು ಕೂಡ ಹಂಗೆ, ಅಂದರೆ ಕೈಗ್ಲೆತ್ತು ಮುಗ್ತಾ ಇದ್ರು. ಸೊ ಅಂದರೆ ಇಷ್ಟು ನಮಗೆ ಅನಿಸ್ತು ಒಂಥರ ವಿ ಫೆಲ್ಟ್ ಲೈಕ್ ಇವಾಗ ಇಷ್ಟು ದಿನ ನಾವು ಹಿಂಗೆ ವೇಸ್ಟ್ ಮಾಡಿದ್ವು ಅಷ್ಟು ಮನಿನ ಅಂತ. ಇವಾಗ ಅವ್ರನ್ನ ನಾವು ಸ್ಪೆಂಡ್ ಮಾಡಿದ್ದಕ್ಕಿಂತ ಅವ್ರು ಕೊಟ್ಟಿದ್ದ ಅವರು ಹ್ಯಾಪಿಯಾಗಿ ಫೀಲ್ ಆಗಿ ನಮಗೆ ಒಂಥರ ಹಿಂಗೆ ಮಾಡಿದ್ರು. ಸೊ ನಾವು ಓನಾಗ ಮನಿ ಸ್ಪೆಂಡ್ ಮಾಡಿದರೆ ಎಂಜಾಯ್ ಮಾಡಿದ್ರೆ ಕೂಡ ಇಷ್ಟು ಸಂತೋಷ ಆಗ್ತಾ ಇರಲಿಲ್ಲ. ನಾವು ಹೇಳ್ತೀವಿ, ನಾವು ಎಂಜಾಯ್ ಮಾಡಲ್ಲ ಅಂತ ಹೇಳಲ್ಲ, ನಾವು ಸ್ವಲ್ಪ ಮಾಡಿ ಎತ್ಕೊಂಡು ಮಿಕ್ಕಿರೋದು ನಮ್ಗೆ ಎಷ್ಟಾದ್ರೆ ಅಷ್ಟು ಜನಗಳಿಗೆ ಹೆಲ್ಪ್ ಮಾಡಿ. ಇನ್ಮೇಲೆ ಇದು ಕಂಟಿನ್ಯೂ ಆಗುತ್ತೆ. ಈ ಒಂದು ವಿಡಿಯೋಲ್ಲಿ ನಿಂತೋಗಲ್ಲ, ನಾವು ಹೆಲ್ಪ್ ಮಾಡಿದ್ವಿ ಆದಷ್ಟು. ಸೊ ಈ ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ ಏನಂದರೆ ಜಸ್ಟ್ ಟು ಸ್ಪ್ರೆಡ್ ಅವೇರ್ನೆಸ್. ನಮ್ಮ ಹತ್ರ ಇರೋದು ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಅಂದರೆ ನಾವು ಒಂದು ಕಾನ್ಸೆಪ್ಟ್ ಜೊತೆ ಬಂದು ನಾವು ಕೊಡ್ತಾ ಇದೀವಿ ನೋಡಿಸ್ಬೇಕು ಅಂತ ನಾವು ಇದು ಮಾಡಿಲ್ಲ. ನೀವು ಕೂಡ ನಾನೇನು ಎಲ್ಲರೂ ತಗೊಂಡು ಈ ವಿಡಿಯೋ ನೋಡಿ ಯಾರನ್ನ ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿ ನೀವು ಹೆಲ್ಪ್ ಮಾಡಿದ್ರೆ ತುಂಬ ಖುಷಿಯಾಗಿ ಹ್ಯಾಪಿ ಆಗ್ತೀನಿ. ಸೊ ಓಕೆ, ಇಲ್ಲಿ ಕಾನ್ಸೆಪ್ಟ್ ಏನಂದರೆ ಇರೋರು ಇಲ್ದೇ ಇರೋರು ಕೊಟ್ಟರೆ ಇಲ್ದೇ ಇರೋರೇ ಇರಲ್ಲ. ಸೊ ಲೆಟ್ಸ್ ಸೇ ಟುಗೆದರ್, ಇರೋರು ಇಲ್ದೇ ಇರೋರು ಕೊಟ್ಟರೆ ಇಲ್ದೇ ಇರೋರೇ ಇರಲ್ಲ. ಸೊ ಇದು ಕಾನ್ಸೆಪ್ಟ್, ಲೆಟ್ಸ್ ಹೆಲ್ಪ್. ನಾವೇನೋ ನಮ್ಮ ಪಬ್ಲಿಸಿಟಿಗೋಸ್ಕರ ನಾವು ಇದು ಮಾಡ್ತಾ ಇಲ್ಲ, ಅವೇರ್ನೆಸ್ ಥರ ಇದು. ಈ ವಿಡಿಯೋ ನೀವು ಲೈಕ್ ಮಾಡದೇ ಇದ್ರು ಪರವಾಗಿಲ್ಲ, ಶೇರ್ ಮಾಡದೇ ಇದ್ರು ಪರವಾಗಿಲ್ಲ, ಏನು ಮಾಡದೇ ಇದ್ರು ಪರವಾಗಿಲ್ಲ, ಜಸ್ಟ್ ನೀವು ಇದನ್ನು ತಿಳ್ಕೊಂಡು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಿ ಇನ್ನು ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಿ, ಅದೇ ನಮ್ಗೆ ನೆಮ್ಮದಿ. ಈ ಕೆಲಸ ಮಾಡೋದಕ್ಕೆ ಮನೋಜ್ ಆ್ಯಂಡ್ ಅರ್ಜುನ್ ನಮ್ಮ ಬೆಸ್ಟ್ ಫ್ರೆಂಡ್ಸ್ ತುಂಬ ಹೆಲ್ಪ್ ಮಾಡಿದ್ರು ಅವರು. ಸೊ ಅವರು ಕೂಡ ನಮ್ಮ ಹೃದಯಪೂರ್ವಕವಾಗಿ ವಂದನೆಗಳು. ಥ್ಯಾಂಕ್ಸ್. ಅಂದರೆ ನಾವು ತುಂಬ ಹೇಳ್ಕೊಳ್ಳಲ್ಲ, ಥ್ಯಾಂಕ್ಸು, ಸಾರಿ. ಇಟ್ಸ್ ಓಕೆ, ಅವ್ರು ಮಾಡಿದ್ದು ಒಳ್ಳೆ ಕೆಲಸ, ಅದು ಗೊತ್ತಾಗಬೇಕು. ಥ್ಯಾಂಕ್ ಯು, ಬಾಯ್.